ನಮಸ್ಕಾರ ವೀಕ್ಷಕರೇ. ಇವತ್ತು ಮೊಣಕಾಲಿನ ಬಗ್ಗೆ ನಾನು ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ಇದು ತೊಡೆ ಮೂಳೆ, ಇದು ಕಾಲಿನ ಮೂಳೆ, ಇದು ಮೊಣಕಾಲು. ಓಕೆ, ಇದರಲ್ಲಿ ಕೆಲವೊಂದು ಹಲವಾರು ಕಾಯಿಲೆಗಳು ಬರುತ್ತೆ. ಈಗ ವಯಸ್ಸಾದ ಮೇಲೆ ಕೆಲವೊಂದು ಟೈಮು ಮೊಣಕಾಲು ಸವಿತ ಬರೋದು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಆಸ್ಟಿಯೋಆರ್ಥೈಟಿಸ್ ಅಂತ ಹೇಳ್ತೀವಿ. ಸೊ ಇವತ್ತು ಮೇನ್ಲಿ ರಿಲೇಟೆಡ್ ಟು ಆಸ್ಟಿಯೋಆರ್ಥೈಟಿಸ್ ಬಗ್ಗೆ ತಿಳಿಸ್ಕೊಡ್ತೇನೆ ನಿಮಗೆ. ನಾರ್ಮಲಿ ನೀವು ನೋಡಿದಾಗೆ ಇಲ್ಲಿ ಮೊಣಕಾಲು ತೊಡೆ ಮೂಳೆಯಲ್ಲಿ ಸ್ವಲ್ಪ ಸ್ಮೂತ್ ಆಗಿರುತ್ತೆ, ಕಾರ್ಟಿಲೇಜ್ ಅಂತ ಹೇಳ್ತೀವಿ. ಹಾಗೆ ಕಾಲಿನ ಮೂಳೆಯಲ್ಲೂ ಕೂಡ ಸ್ಮೂತ್ ಆಗಿ ಇರುತ್ತೆ, ಅದು ಕಾರ್ಟಿಲೇಜ್ ಅಂತ ಹೇಳ್ತೀವಿ. ಅದನ್ನ ಏನಾಗುತ್ತೆ, ಏಜ್ ಆಗ್ತಾ ಬಂದವಾಗ ಏನಾಗುತ್ತೆ, ಇಲ್ಲಿ ನೋಡ್ಬೋದು ನೀವು, ಇದು ಆ್ಯಕ್ಚುಲಿ ಸ್ಮೂತ್ ಆಗಿದೆ. ಇದು ಏಜ್ ಆಗ್ತಾ ಬಂದವಾಗ ಏನಾಗುತ್ತೆ, ಅದು ಕಾರ್ಟಿಲೇಜ್ ಸವಿತಾ ಬರುತ್ತೆ. ಸೊ ಸವಿತಾ ಬಂದವಾಗ ಏನಾಗುತ್ತೆ, ಅದು ಮೊಣಕಾಲಿನ ಮೇಲೆ ಪ್ರೆಷರ್ ಬೀಳ್ತಾ ಹೋಗುತ್ತೆ. ಸೊ ಆವಾಗ ಏನಾಗುತ್ತೆ, ಡಿಫಾರ್ಮಿಟಿ ಸ್ಟಾರ್ಟ್ ಆಗುತ್ತೆ, ಕಾಲಿನಲ್ಲಿ ಡಿಫಾರ್ಮಿಟಿ ಸ್ಟಾರ್ಟ್ ಆಗುತ್ತೆ. ಸೊ ಅದು ಸ್ಟೇಜ್ ವೈಸ್ ಇರುತ್ತೆ ಆಸ್ಟಿಯೋಆರ್ಥೈಟಿಸ್. ಅರ್ಲಿ ಸ್ಟೇಜಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸೌದಿರುತ್ತೆ. ಆ ಸ್ಟೇಜ್ ಆಗ್ತಾ ಹೋದಂಗೆ ಸಿವಿಯರ್ ಸ್ಟೇಜಲ್ಲಿ ಏನಾಗುತ್ತೆ, ತುಂಬ ಸೌದು ಬಿಡುತ್ತೆ. ಸೌದಾಗ ಏನಾಗುತ್ತೆ, ಅದು ತುಂಬ ಇದು ಡಿಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಆ ಕಂಡೀಷನಲ್ಲಿ ಏನಾಗುತ್ತೆ, ಆದಷ್ಟು ನಾವು ಕೆಳಗಡೆ ಕೂತ್ಕೊಳ್ಳೋದು ಅವಾಯ್ಡ್ ಮಾಡಬೇಕಾಗುತ್ತೆ, ಕಾಲು ಮಡ್ಸ್ಕೊಂಡು ಕೂತ್ಕೊಳ್ಳೋದು ಅವಾಯ್ಡ್ ಮಾಡಬೇಕಾಗುತ್ತೆ. ಆದಷ್ಟು ತುಂಬ ಭಾರ ಇದ್ದರೆ ವೆಯ್ಟ್ ಕಡಿಮೆ ಮಾಡ್ಕೊಳ್ಬೇಕು, ಮತ್ತು ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋದನ್ನು ಕೂಡ ಕಡಿಮೆ ಮಾಡ್ಕೊಳ್ಬೇಕು. ಎಷ್ಟಾಗುತ್ತೋ ಅಷ್ಟು ಚೇರ್ ಮೇಲೆ ಕೂತ್ಕೊಳ್ಬೇಕಾಗತ್ತೆ. ಸೊ ಇಂಡಿಯನ್ ಟಾಯ್ಲೆಟ್ ಪ್ರಿಫರೇಬಲಿ ಆದಷ್ಟು ಅವಾಯ್ಡ್ ಮಾಡೋದು ಬೆಟರ್ ಆಗುತ್ತೆ ಇಂಥ ಸ್ಟೇಜಲ್ಲಿ, ತುಂಬ ಸೀವಿಯರ್ ಡಿಫಾರ್ಮಿಟಿ ಇದಾವೆ. ಇಲ್ಲಾಂದರೆ ಇಂಡಿಯನ್ ಟಾಯ್ಲೆಟ್ಸ್ ಯೂಸ್ ಮಾಡೋದ್ರಿಂದ ತುಂಬ ಪೇನ್ ಸ್ಟಾರ್ಟ್ ಆಗುತ್ತೆ. ಒಂದ್ಸಲ ಪೇನ್ ಸ್ಟಾರ್ಟ್ ಆದಮೇಲೆ ನಡೆಯೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಯೂಶ್ವಲಿ ವೆಸ್ಟರ್ನ್ ಟಾಯ್ಲೆಟ್ಸ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಮೊಣಕಾಲು ಪೇನ್ ಕಡಿಮೆ ಆಗುತ್ತೆ, ನಡೆಯೋದಕ್ಕೆಲ್ಲ ಸುಲಭ ಆಗುತ್ತೆ. ಸೊ ಅದು ಟ್ರೀಟ್ಮೆಂಟ್ ಹಲವಾರು ಟ್ರೀಟ್ಮೆಂಟ್ ಇರುತ್ತೆ. ಇನಿಷಿಯಲ್ ಸ್ಟೇಜಲ್ಲಿ ನಾವು ಟ್ಯಾಬ್ಲೆಟ್ಸ್ ಮುಖಾಂತರ, ವೇಟ್ ರಿಡಕ್ಷನ್ ಮುಖಾಂತರ, ಅಥವಾ ಕೆಲವೊಂದು ಎಕ್ಸಸೈಸ್ ಇರುತ್ತೆ, ಫಿಸಿಯೋಥೆರಪಿ ಮುಖಾಂತರ ನಾವು ಪೇನ್ ಕಡಿಮೆ ಮಾಡ್ಕೋಬೋದು. ಸ್ವಲ್ಪ ಡ್ಯಾಮೇಜ್ ಜಾಸ್ತಿ ಆದಷ್ಟು ನಾವು ಬೇರೆ ಬೇರೆ ಟ್ರೀಟ್ಮೆಂಟ್ ಇರುತ್ತೆ. ಕೆಲವು ಟೈಮ್ ಮೊಣಕಾಲಲ್ಲಿ ಇಂಜೆಕ್ಷನ್ಸ್ ಬರುತ್ತೆ, ಅದು ಬೇರೆ ಒಂದು ಸ್ಟಿರಾಯ್ಡ್ ಆಗಿರೋ ಅಥವಾ PRP ಇಂಜೆಕ್ಷನ್ಸ್ ಅಥವಾ ಹೈಲೋರನಿಕ್ ಆ್ಯಸಿಡ್, ಈ ಥರ ಬೇರೆ ಬೇರೆ ವಿಧಾನಗಳಿದೆ ಇಂಜೆಕ್ಷನ್ಸು. ಮೋಸ್ಟ್ ಆಫ್ ದ ಟೈಮ್ ನಾವು ಒಂದು ಸ್ಟಿರಾಯ್ಡ್ ವರ್ಷದಲ್ಲಿ ಒಂದು ಸಲ ಕೊಡ್ಬೋದು, ಸ್ಟಿರಾಯ್ಡ್ ಇಂಜೆಕ್ಷನ್. ಇನ್ನೊಂದು PRP ಇಂಜೆಕ್ಷನ್, ಇವಾಗ ಲೇಟೆಸ್ಟ್ ಆಗಿ ಬಂದಿರೋದು ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ನಿಮ್ಮದೇ ಬ್ಲಡನ್ನು ತೊಗೊಂಡ್ಬಿಟ್ಟು ಅದನ್ನು ಪ್ಲೇಟ್ಲೆಟ್ ಸಪ್ರೇಟ್ ಮಾಡಿಬಿಟ್ಟು ನಾವು ಮೊಣಕಾಲಲ್ಲಿ ಇಂಜೆಕ್ಟ್ ಮಾಡಬೇಕಾಗುತ್ತೆ. ಆ ಮಾಡೋದ್ರಿಂದ ಕೆಲವೊಂದು ಟೈಮ್ ಸೌದಿರೋದನ್ನು ಇದು ಪುನಃ ಏನಾಗುತ್ತೆ, ರಿಕವರ್ ಆಗೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಸೊ PRP ಅದು ಕೂಡ 3 ತಿಂಗಳ 6 ತಿಂಗಳಿಗೆ ಒಂದ್ಸಲ ನಮ್ಮ ಮೊಣಕಾಲಲ್ಲಿ ಇಂಜೆಕ್ಷನ್ ಕೊಡ್ಬೋದು. ಇನ್ನೊಂದು ಹೈಲೋರನಿಕ್ ಆ್ಯಸಿಡ್, ಅದು ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ, ಒಂದು ಹೆಚ್ಚು ಕಡಿಮೆ ಒಂದು 4,000 ಇಲ್ಲ 16,000, 4,000 to 16,000 ತನಕ ಆಗುತ್ತೆ. ಅದು ಹೈಲೋರನಿಕ್ ಆ್ಯಸಿಡ್ ಸಿಂಥೆಟಿಕ್ ಆಗಿ ಪ್ರಿಪೇರ್ ಮಾಡಿಬಿಟ್ಟು ಮೊಣಕಾಲಲ್ಲಿ ಇಂಜೆಕ್ಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ತುಂಬ ಸಿವಿಯರ್ ಇರುತ್ತೆ, ಡಿಫಾರ್ಮಿಟಿ ಇದ್ದಾಗ ಈ ಇಂಜೆಕ್ಷನ್ಸ್ ಕೂಡ ಹೆಲ್ಪ್ ಆಗೋದಿಲ್ಲ. ಅಂಥ ಟೈಮಲ್ಲಿ ನಾವು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಅದು ಪೂರ ಮೊಣಕಾಲನ್ನು ಯಾವ್ದು ಸೌದಿರುತ್ತೆ ಅದನ್ನು ತೆಗೆದ್ಬಿಟ್ಟು ನಾವು ರಿಪ್ಲೇಸ್ ಮಾಡಬೇಕು. ಇದನ್ನು ತೋರಿಸ್ತೀನಿ ನಿಮಗೆ, ಟೋಟಲ್ ನೀ ರಿಪ್ಲೇಸ್ಮೆಂಟ್. ಇದು ನೋಡಿ, ಆ್ಯಕ್ಚುಲಿ ಇದು ಮೊಣಕಾಲ್ದು ತೊಡೆ ಮೂಳೆ, ಇದು ಕಾಲು ಮೂಳೆ. ಓಕೆ, ಇದನ್ನು ಸೌದಿರೋದನ್ನು ನಾವು ತೆಗೆದ್ಬಿಟ್ಟು ನಾವು ಮೆಟಲ್ನಾಗಿ ಫಿಕ್ಸ್ ಮಾಡ್ತೀವಿ. ಕಾಲಲ್ಲೂ ಕೂಡ ಇದನ್ನು ಸೌದಿರೋದನ್ನು ಕಟ್ ಮಾಡಿಬಿಟ್ಟು ಅದನ್ನು ಪ್ಲೇಟಲ್ಲಿ ಫಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಸೊ ಇದನ್ನು ಎಕ್ಸ್ರೇ ತೆಗೆದಾಗ ಈ ಥರ ಬರುತ್ತೆ ಎಕ್ಸ್ರೇಲಿ. ಸೊ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಇದು ಎಂಡ್ ಸ್ಟೇಜಲ್ಲಿ ತುಂಬ ಕಷ್ಟಪಡ್ತಿದ್ದವಾಗ ಅಥವಾ ತುಂಬ ಡಿಫಾರ್ಮಿಟಿ ಇದ್ದವಾಗ ಅಥವಾ ಕೆಲವೊಂದು ಟೈಮ್ ನಡೆಯೋದಕ್ಕೂ ಕಷ್ಟಪಡ್ತಿದ್ದಾರೆ, 10 ಹೆಜ್ಜೆಗೂ ನಡೆಯೋದಕ್ಕೆ ಕಷ್ಟಪಡ್ತಿದ್ದಾಗ ನಾವು ರಿಪ್ಲೇಸ್ಮೆಂಟ್ ಅಡ್ವೈಸ್ ಮಾಡ್ತೀವಿ. ಸೊ ಇದು ಆಸ್ಟಿಯೋಆರ್ಥೈಟಿಸ್ ರಿಲೇಟೆಡ್ ಟಾಪಿಕ್. ಥ್ಯಾಂಕ್ ಯು.